ಹಿಂಗೆ ರೆಡಿ ಆಗಿದ್ದೀನಿ. ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಇವಾಗ. ಕಾಲದ ಗತಿ ಕೇಳದವರ ಗಾಯವು ಮಾಯಲು ಕಾಯಲು ಹೇಳುತ್ತ ಅಕ್ಕರೆಯಲಿ ಆಲದ ಮರ ಬಿಳಲಿನ ಬೆರಳಲಿ ನೆಲದಲ್ಲಿ ಬರೆದಿದೆ ಬಿಡು ಬೇಸಗೆ ಬಿಸಿ ಕಾಯದೆ ಮುಂಗಾರಿನ ಬಳೆ ಬಾರದು ಕೊಂಡತ್ತಲ ಇರುಳನು ದಾಟದೆ ಮುಂಜಾನೆಯು ಬರಲಾರದು. ಇದರಲ್ಲಿ ಬಿಸಿ ಬಿಸಿ ಆದಂಥ ಮಟನ್ ಶೇರ್ವಾ ರೆಡಿ ಆಗ್ತಾ ಇದೆ. ನೀವೇನೇ ಹೇಳಿ, ಈ ಥರ ಬೆಂಕಿ ಒಲೆಯಲ್ಲಿ ರೆಡಿಯಾಗಿರೋ ಊಟ ಯಾವ ರುಚಿಗೂ ಕಡಿಮೆ ಇಲ್ಲ. ಶೇರ್ವಾ ಸ್ಪೆಷಲಿಸ್ಟ್ ಇವರು. ಹಾಗೆ ಸ್ವಲ್ಪ ಈ ಕಡೆ ಬಂದರೆ ಮಟನ್ ಕರಿ ಕೂಡ ರೆಡಿಯಾಗಿದೆ. ಅದ್ರ ಜೊತೆಗೆ ಇಡ್ಲಿ ಇಲ್ಲ ಅಂದರೆ ಚೆನ್ನಾಗಾಗುತ್ತಾ? ಈ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಬೇಬಿ ಅಮ್ಮ ರೆಡಿ ಆಗಿದ್ದಾರೆ. ಹಾಗೆ ಪಾಪುನು ರೆಡಿ ಮಾಡ್ತಾಯಿದ್ರು. ಅದನ್ನು ನೋಡಿಕೊಂಡು ಅವ್ರ ಅಕ್ಕ ಹತ್ರ ಮಾತಾಡಿಸ್ಕೊಂಡು ನಾವು ಹೊರಗಡೆ ಬಂದು ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ಹಾಗೆ ಮತ್ತೆ ಒಳಗಡೆ ಹೋದರೆ ಎಲ್ಲರೂ ಪಾಪುನ ಎತ್ಕೊಂಡು ಮುದ್ದಾಡ್ತಾಯಿದ್ರು. ಅದಕ್ಕೆ ಮೊದಲೇ ಸೆಕೆಗೆ ಇರಿಟೇಟ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಓಪನ್ ಮಾಡ್ತಾ ಇದ್ದೀವಿ. ಇಲ್ಲೂ ಹಾಕಿದ್ದಾರೆ ಕಡೆ. ತುಂಬ ಚೆನ್ನಾಗಿದೆ, ಅದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ದೇವ್ರಿಗೆ ಎಡೆ ಹಾಕಿದ್ರು. ಅದಕ್ಕೊಂದು ಕೈ ಮುಗಿದು ಅಲ್ಲೇ ಇರೋದನ್ನ ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನಮ್ಮಿಬ್ಬರು ಹಸುವನ್ನು ಸ್ವಲ್ಪ ನೀಗಿಸ್ಕೊಂಡು ಫಂಕ್ಷನ್ ಕಡೆ ಹೊರಟ್ವಿ. ನಮ್ಮ ಹಳ್ಳಿ ಕಡೆ ಯಾವಾಗಲೂ ಶಾಸ್ತ್ರ ಅಂತೂ ಬಿಡಲ್ಲ. ಇದು ಮಡ್ಲು ತುಂಬ ಶಾಸ್ತ್ರ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಪ್ಪ ಅಂತ ಅಂದರೆ ಹುಟ್ಟಿದ ಮನೆಯಲ್ಲಿ ಏನೇನು ಮಡ್ಲಕ್ಕಿ ಹಾಕ್ತಾರೋ ಅದನ್ನೆಲ್ಲ ನೀಟಾಗಿ ಹಾಕಿ ಅವ್ರ ಗಂಡನ ಮನೆಗೆ ಕಳಿಸ್ಕೊಡ್ತಾರೆ. ಅಡಿಕೆ ಎಲೆ ಮತ್ತು ಅಕ್ಕಿ ಇದನ್ನೆಲ್ಲ ಹಾಕಿಬಿಟ್ಟು ಹುಟ್ಟಿದ ಮನೆಯಲ್ಲೂ ಗಂಡನ ಮನೆಯಲ್ಲೂ ಎರಡೂ ಕಡೆ ಸಮೃದ್ಧಿ ಹಾಗೇ ಇರಲಿ, ಇನ್ನೂ ಬೆಳೀತಾ ಹೋಗಲಿ ಅನ್ನೋದೇ ಇದರ ಒಂದು ನೀತಿ. ಫಂಕ್ಷನ್ಗೆ ಯಾರ್ಯಾರು ಬಂದಿರ್ತಾರೋ ಅವರೆಲ್ಲರೂ ಮಡ್ಲಕ್ಕಿ ಹಾಕ್ತಾರೆ. ಈ ಪುಟಾಣಿ ಇಲ್ಲಿ ಆರಾಮಾಗಿ ಆಡ್ಕೊಂಡು ಮಲಗಿತ್ತು. ಏನು ಟೆನ್ಷನ್ ಇಲ್ಲದೆ, ಏನು ಸ್ಟ್ರೆಸ್ ಇಲ್ಲದೆ, ಎಷ್ಟು ಆರಾಮಾಗಿರ್ತಾವಲ್ವ ಚಿಕ್ಕ ಮಕ್ಕಳು. ನೋಡೋಕ್ಕೆ ಚಂದ ಅಂತ ಅನಿಸುತ್ತೆ. ನಾವು ಯಾವಾಗಲೂ ಚಿಕ್ಕ ಮಕ್ಕಳಾಗೇ ಇರಬೇಕು. ಮನಸ್ಸಿಂದ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸೋಣ. ಬೇಬಿಗೆ ಎಲ್ಲರೂ ಬ್ಲೆಸ್ ಮಾಡಿ. ಫಂಕ್ಷನ್ ಮುಗಿಸ್ಕೊಂಡು ಊಟದ ಕಡೆ ಬಂದ್ವಿ. ಊಟದಲ್ಲಿ ಸಖತ್ತಾಗಿರೋ ವೆರೈಟಿ ಮಾಡಿದರು. ನನಗಂತೂ ತಿನ್ನೋಕ್ಕೆ ಸಾಕಾಗೋಯಿತು. ಯಾಕೆ ಅಂದರೆ ಈ ಬಿಸಿಲಲ್ಲಿ ಎಷ್ಟು ಬೇಕು ಅಂತ ಅನಿಸಿದ್ರೂ ತಿನ್ನೋಕ್ಕಾಗಲ್ಲ. ಯಾಕೆ ಅಂದರೆ ತುಂಬ ಬಿಸಿಲು. ಹೇಗೋ ಮ್ಯಾನೇಜ್ ಮಾಡಿಕೊಂಡು ಇಡ್ಲಿ ಎಲ್ಲ ತಿನ್ಕೊಂಡು ಮಟನ್ನು ಚೆನ್ನಾಗಿ ತಿನ್ಕೊಂಡು ಲಾಸ್ಟ್ ರೌಂಡಲ್ಲಿ ಯಾರ್ಯಾರು ಊಟ ಕೂತಿದ್ದಾರೋ ಅವ್ರಿಗೆಲ್ಲ ನಾವೇ ಬಡಿಸ್ಕೊಂಡು ಹಾಗೆ ಮನೆ ಕಡೆ ಹೋದರೆ ನಮ್ಮ ಮನೆಗೆ ವೆಲ್ಕಮ್ ಮಾಡೋಕ್ಕೆ ಒಬ್ಬರು ಗೆಸ್ಟ್ ಬಂದಿದ್ದರು. ಕ್ಯೂಟಾಗಿ ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ ನೋಡಿ. ಅವರೇ ಎವ್ರಿ ಡೇ ಬರ್ತಾರೆ ನಮ್ಮ ಮನೆಗೆ. ಇವರಲ್ಲ, ಇವ್ರ ಫ್ರೆಂಡ್ಸ್ನೂ ಕರ್ಕೊಂಬರ್ತಾರೆ. ಸರಿ, ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.